ನೀವು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ದೀರಾ? ಇಲ್ಲದೇ ಇರೋ ಮನೆಗಳಾದರೂ ಎಲ್ಲಿದೆ ಹೋಗ್ರಿ ಅಂತೀರಾ? ನೀವೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ಕತೆ ಇದು. ತಿಳ್ಕೊಂಡಿಲ್ಲ ಅಂದರೆ ಒಂದು ಗ್ಯಾಸ್ ಸಿಲಿಂಡರ್ಗೆ 2108 ರೂಪಾಯಿ ಕೊಡಬೇಕಾಗತ್ತೆ. ಅಷ್ಟು ದುಡ್ಡು ಕೊಟ್ಟರು ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಬರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಳಸೋ ಗ್ರಾಹಕರು ಇದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳಿ. ನಿಮ್ಮ ಮನೆಯ ಗ್ಯಾಸ್ ಕನೆಕ್ಷನ್ಗೆ ಇನ್ನೂ KYC ಆಗಿಲ್ಲದೆ ಇದ್ದರೆ KYC ಮಾಡಿಸ್ಕೊಳ್ಳಿ. LPG ಸಿಲಿಂಡರ್ KYC ಅಂದರೆ ಬೇರೇನಿಲ್ಲ. ನಿಮ್ಮನೆ ಗ್ಯಾಸ್ ಕನೆಕ್ಷನ್ ಇಂಡೇನ್, HP, ಭಾರತ್ ಗ್ಯಾಸ್ ಅದ್ಯಾವುದಾದ್ರೂ ಆಗಿರಲಿ, ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಇದು ಕಡ್ಡಾಯ. ಸೆಂಟ್ರಲ್ ಗೌರ್ಮೆಂಟ್ ಸೂಚನೆ. ಲೇಟ್ ಮಾಡಬೇಡಿ. ಆಗಸ್ಟ್ 16 ಡೆಡ್ಲೈನ್. ಜಾಸ್ತಿ ದಿನಾನೂ ಇಲ್ಲ, ಈಗಾಗಲೇ 2-3 ಸಲ ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡಿ. ಮೊಬೈಲ್ ಮೂಲಕ ಮನೆಯಲ್ಲೇ KYC ಮಾಡ್ಕೊಳ್ಳೋ ವಿಧಾನವನ್ನು ನಾವು ಹೇಳ್ಕೊಡ್ತೀವಿ. ಫಸ್ಟು ನಿಮ್ಮ ಮನೆ ಗ್ಯಾಸ್ ಕನೆಕ್ಷನ್ ಯಾರ ಹೆಸರಲ್ಲಿದೆ ಅವರೇ ನಿಮ್ಮ ಮೊಬೈಲ್ನಲ್ಲಿ ಮುಖದ ಗುರುತು ಅಂದರೆ ಫೇಸ್ ಸ್ಕ್ಯಾನ್ ಕೊಟ್ಟರೆ 5 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ಅದಕ್ಕೆ ಅಗತ್ಯ ಇರೋ ಆ್ಯಪ್ಗಳನ್ನು ನೋಡೋದಾದರೆ ಆಧಾರ್ ಫೇಸ್ RD ಆ್ಯಪ್ ಇದೆ. ಇದು ಭಾರತ ಸರ್ಕಾರದ ಅಧಿಕೃತ ಫೇಸ್ ಸ್ಕ್ಯಾನಿಂಗ್ ಆ್ಯಪ್. ಎರಡನೇದು ನಿಮ್ಮ ಗ್ಯಾಸ್ ಕಂಪನಿಯ ಆ್ಯಪ್. ಅದು ಇಂಡೇನ್ ಗ್ಯಾಸ್ ಇದ್ದವರಿಗೆ ಇಂಡೇನ್ ಆಯಿಲ್ 1, HP ಗ್ರಾಹಕರಿಗೆ HP ಪೇ, ಭಾರತ್ ಗ್ಯಾಸ್ ಗ್ರಾಹಕರಿಗೆ ಹಲೋ BPCL. ಹೀಗೆ ಇಲ್ಲಿ ಒಂದು ಪರ್ಫೆಕ್ಷನ್ ಇರಲಿ. ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಆ್ಯಪ್ ಸ್ಟೋರ್ ಮೂಲಕನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಗ್ಯಾಸ್ ಕಂಪನಿಯ ಆ್ಯಪ್ ಓಪನ್ ಮಾಡಿ. ಗ್ಯಾಸ್ ಕನೆಕ್ಷನ್ಗೆ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ ಮತ್ತು OTP ಬಳಸಿ ಸೈನ್ ಇನ್ ಆಗಿ. ಅಲ್ಲಿ KYC ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಪ್ನಲ್ಲಿರೋ ಪ್ರೊಫೈಲ್ ಅಥವಾ LPG ಸರ್ವೀಸಸ್ ಸೆಕ್ಷನ್ಗೆ ಹೋಗಿ KYC ಅಥವಾ ಆಧಾರ್ ವೆರಿಫಿಕೇಷನ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಧಾರ್ ಡೀಟೇಲ್ಸ್ ಕೊಡಿ. ಸ್ಪೆಷಲ್ ಆಗಿ ನಿಮ್ಮ 12 ಅಂಕಿಯ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಆಮೇಲೆ ನಿಯಮಗಳಿಗೆ ಒಪ್ಪಿಗೆ ಕೊಡಿ. ಅದಾದ ಮೇಲೆ ಫೇಸ್ ಸ್ಕ್ಯಾನ್ ಮಾಡಿ. ಈಗ ಕ್ಯಾಪ್ಚರ್ ಫೇಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಆಧಾರ್ ಫೇಸ್ RD ಆ್ಯಪ್ ಓಪನ್ ಆಗುತ್ತೆ. ಕ್ಯಾಮರಾ ಮುಂದೆ ಕಣ್ಣುಗಳನ್ನು ಮಿಟುಕಿಸ್ತಾ ಹೋಗಿ. ಅದರ ಮೂಲಕ ಕನೆಕ್ಷನ್ ಹೊಂದಿರುವವರ ಮುಖವನ್ನು ಸ್ಕ್ಯಾನ್ ಮಾಡುತ್ತೆ. ಆಧಾರ್ ಕಾರ್ಡ್ ಮಾಡಿಸುವಾಗ ಬಯೋ ಸ್ಕ್ಯಾನ್ ಮಾಡಿಸಿರ್ತೀವಲ್ಲ, ಅದು ಇಲ್ಲಿ ಕೆಲಸ ಮಾಡುತ್ತೆ. ಫೇಸ್ ಸ್ಕ್ಯಾನ್ ವೇಳೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ. ಸಕ್ಸಸ್ ಆಗಿ ಮುಗಿದ್ರೆ ಅಂದರೆ ಮುಖದ ಸ್ಕ್ಯಾನ್ ಕಂಪ್ಲೀಟ್ ಆದರೆ ಸ್ಕ್ರೀನ್ ಮೇಲೆ ಇನ್ನೊಂದು ಸಲ ಡೀಟೇಲ್ಸ್ ಚೆಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಒತ್ತಿಬಿಡಿ. ಅದಾದಮೇಲೆ 24ರಿಂದ 48 ಗಂಟೆಗಳಲ್ಲಿ KYC ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ನಿಮಗೆ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ಗೆ ಪ್ರಾಬ್ಲಮ್ ಇರಲ್ಲ. ಅಯ್ಯೋ ನನಗೆ ಇದೆಲ್ಲ ಗೊತ್ತಾಗಲ್ಲ, ಮೊಬೈಲ್ ಆಪರೇಷನ್ಸ್ ಬರಲ್ಲ, ಏನು ಮಾಡೋದು ಅಂತಿದ್ರೆ ಡೈರೆಕ್ಟಾಗಿ ನಿಮಗೆ ಗ್ಯಾಸ್ ಸಪ್ಲೈ ಮಾಡೋ ಏಜೆನ್ಸಿ ಆಫೀಸಿಗೆ ಹೋಗಿ. ಆ ಗ್ಯಾಸ್ ಏಜೆನ್ಸಿಯವರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಗ್ಯಾಸ್ ಪಾಸ್ಬುಕ್ ಅಂದರೆ ಕಸ್ಟಮರ್ ID ಕೊಡಿ. ಅಲ್ಲಿರೋ ಬಯೋಮೆಟ್ರಿಕ್ ಮಿಷಿನ್ನಲ್ಲಿ ಫಿಂಗರ್ ಪ್ರಿಂಟ್ ಕೊಡಿ. ಇಲ್ಲೂ ಅಷ್ಟೇ, ಯಾರ ಹೆಸರಲ್ಲಿ ಗ್ಯಾಸ್ ಕನೆಕ್ಷನ್ ಇದೆಯೋ ಅವರೇ ಹೋಗಬೇಕು. ಅಮ್ಮನ ಹೆಸರಲ್ಲಿ ಗ್ಯಾಸ್ ಕನೆಕ್ಷನ್ ಇದ್ದು ಅಪ್ಪ ಹೋದರೂ ಆಗಲ್ಲ, ಮಕ್ಕಳು ಹೋದರೂ ಆಗಲ್ಲ. ಇನ್ನೂ ಒಂದು ಆಪ್ಷನ್ ಇದೆ, ಅದು ಸಿಲಿಂಡರ್ ಡೆಲಿವರಿ ಕೊಡೋಕ್ಕೆ ಬರ್ತಾರಲ್ಲ ಅವ್ರ ಹತ್ರ. ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ ತಲುಪಿಸೋ ಡೆಲಿವರಿ ಟೀಮ್ನವರು ಬರ್ತಾರಲ್ಲ ಅವರ ಹತ್ರನೂ ಆ್ಯಪ್ ಇರುತ್ತೆ. ಅಲ್ಲೇ ನೀವು ನಿಮ್ಮ ಮನೆಯ ಬಾಗಿಲಲ್ಲಿ ಬಯೋಮೆಟ್ರಿಕ್ KYC ಮಾಡಿಸಿಕೊಳ್ಳಬಹುದು. ನಿಮ್ಮ ಗ್ಯಾಸ್ KYC ಇನ್ನೂ ಬಾಕಿ ಇದ್ದರೆ ಬೇಗ ಮುಗಿಸ್ಕೊಳ್ಳಿ. ಇನ್ನೂ ಕನ್ಫ್ಯೂಷನ್ ಇದ್ದರೆ ಅಧಿಕೃತ ಉಚಿತ ಸಹಾಯವಾಣಿ ಸಂಖ್ಯೆ 1800-2333-555ಗೆ ಕಾಲ್ ಮಾಡ್ಕೊಳ್ಳಿ. KYC ಮಾಡಿಸದೆ ಹೋದರೆ ಏನಾಗುತ್ತೆ? ಇಷ್ಟು ದಿನ ತಗೊಳ್ತಿರ್ಲಿಲ್ವಾ ಅಂತೀರಾ? ಅಷ್ಟೆಲ್ಲ ಹಠ ಮಾಡಬೇಡಿ. ಆಗಸ್ಟ್ 16ನೇ ತಾರೀಕಿನ ನಂತರ KYC ಮಾಡಿಸದೇ ಇದ್ದರೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಕ್ಯಾನ್ಸಲ್ ಆಗಬಹುದು. ಅಥವಾ ನೀವು ಸಿಲಿಂಡರ್ ಬುಕ್ ಮಾಡಿದರೂ ಸಪ್ಲೈ ಆಗದೇನೆ ಹೋಗಬಹುದು. ಇಲ್ಲ ಹಂಗೂ ಮಾಡ್ಕೊಳ್ತೀವಿ ಅಂತೀರಾ? ಈಗ ಬರ್ತಿದೆಯಲ್ಲ ಸಿಲಿಂಡರು, ಅದು ಸಬ್ಸಿಡಿ ರೇಟಲ್ಲಿ ಬರ್ತಾ ಇದೆ.
ಒಂದು ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಈಗ 945 ರೂಪಾಯಿ ಸಮಥಿಂಗ್ ಇದೆ. ಆದರೆ ಈ KYC ಮಾಡಿಸದೆ ಹೋದರೆ ಗ್ರಾಹಕರಿಗೆ ಆ ಸಬ್ಸಿಡಿ ಸಿಗಲ್ಲ. ಆಗ ಅದೇ ಸಿಲಿಂಡರ್ಗೆ ಮಾರ್ಕೆಟ್ ರೇಟು 2108 ರೂಪಾಯಿ ಕೊಡಬೇಕಾಗುತ್ತೆ. ದುಡ್ಡು ಜಾಸ್ತಿ ಇದೆ ಅನ್ನೋರಿಗೆ ಇದು ಅಪ್ಲೈ ಆಗಲ್ಲ. ಯಾವುದೇ ಆ್ಯಪ್ ಮೂಲಕ ಈ KYC ಮಾಡಿಸ್ಕೊಂಡ್ರು ಕರೆಕ್ಟಾಗಿ 7 ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಅಂದಹಾಗೆ ಇದ್ಯಾವುದಕ್ಕೂ ದುಡ್ಡು ಕೊಡಬೇಕಿಲ್ಲ, ಫ್ರೀಯಾಗಿ ಆಗುತ್ತೆ. ಉಚಿತ ಉಚಿತ ಉಚಿತ.